ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮ್ಗೆ ಮೂರು ಸಾಮಾನು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಬನ್ನಿರಿ ಅದು ಯಾವುದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು 2 ಗೆಣಸು ತೊಗೊಂಡೇನಿ ನೋಡ್ರಿ. ಸ್ವೀಟ್ ಪೊಟ್ಯಾಟೊ ತೊಗೊಂಡೇನಿ ರೀ. ಅವನ್ನ ಚೆನ್ನಾಗಿ ತೊಳ್ಕೊಬೇಕ್ರಿ ಫ್ರೆಂಡ್ಸ್. ಮೇಲ್ಗಡೆ ಇರೋ ಎಲ್ಲ ಮಣ್ಣು ಹೋಗೋ ಹಂಗೆ ಚಲೋ ಹೊತ್ತಂಗೆ ತೊಳ್ಕೊಬೇಕು ನೋಡ್ರಿ. ತೊಳ್ಕೊಂಡಿರೋ ಗೆಣಸು ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೋಬೇಕ್ರಿ. ಈ ರೀತಿ ಎಲ್ಲ ಸಿಪ್ಪೆನೂ ಚಲೋತ್ತಂಗೆ ತಕ್ಕೋರಿ ಫ್ರೆಂಡ್ಸ್. ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೋಬೇಕು ನೋಡ್ರಿ. ಈ ರೀತಿ ಸ್ವೀಟ್ ಮಾಡಿಕೊಡ್ರಿ ಫ್ರೆಂಡ್ಸ್. ಮಕ್ಕಳಂತೂ ಸ್ವೀಟ್ ತಿನ್ನದೇ ಇರೋ ಮಕ್ಕಳೆಲ್ಲ ಈ ಸ್ವೀಟ್ ತಿಂತಾರೆ ನೋಡ್ರಿ. ಮತ್ತು ಸಾಮಾನು ಭಾಳ ಬೇಕಾಗೋದಿಲ್ರಿ. ಒಂದು ಮೂರು ಸಾಮಾನು ಆದ್ರೆ ಸಾಕ್ರಿ. ಅವು ಎಲ್ಲ ಮನ್ಯಾಗಿರುವಂಥ ಸಾಮಾನು ರೀ. ಮೇಲ್ಗಡೆ ಸಿಪ್ಪೆ ತೆಗ್ದಿರೋ ಗೆಣಸನ್ನ ಈ ರೀತಿ ಚೀಪ್ಸ್ ರೀತಿ ಕಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಸ್ವಲ್ಪ ದಪ್ಪ ಆದರೂ ನಡೆಯತೈತ್ರಿ, ಭಾಳ ತಿಳಬೇಕಂತೇನಿಲ್ಲ. ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಡ್ರಿ. ನೋಡ್ರಿ, ಈ ರೀತಿ ಚಲೋ ತಂಗೆ ಕಟ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಈ ಸ್ವೀಟ್ ಅಂತೂ ಭಾಳ ಚಲೋ ಇರ್ತೈತ್ರಿ. ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಸ್ವೀಟ್ ರೆಸಿಪಿಗಳು ಮತ್ತು ಫೆಸ್ಟಿವಲ್ ರೆಸಿಪಿಗಳು ಇದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರೆ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೋಬೇಕ್ರಿ. ಅದಕ್ಕೆ 1 ಚಮಚ ತುಪ್ಪ ಹಾಕ್ಕೊಂಡೇನಿ ನೋಡ್ರಿ ನಾನು. ಭಾಳ ರುಚಿಯಾಗಿರ್ತೈತಿ ಫ್ರೆಂಡ್ಸ್. ಈ ಸ್ವೀಟು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ನಮ್ಮ ತುಪ್ಪ ಎಲ್ಲ ಈ ರೀತಿ ಕರಗಬೇಕ್ರಿ. ತುಪ್ಪ ಎಲ್ಲ ಚೆನ್ನಾಗಿ ಕರಿತಲ್ರಿ. ಈ ರೀತಿ ಮಾಡಿಕೊಡ್ರಿ ಫ್ರೆಂಡ್ಸ್. ಅಂದರೆ ನಮ್ಮ ಕಡಾಯಿಗೆಲ್ಲ ತುಪ್ಪ ಚಲೋ ತಂಗೆ ಹತ್ಕೋತೈತಿ. ಈಗ ಮೊದಲೇ ಮಾಡಿ ಇಟ್ಕೊಂಡಿದ್ದೀವಲ್ರಿ ಗೆಣಸಿನ ಚಿಪ್ಸು, ಅವನ್ನ ಹಾಕ್ಕೋಬೇಕು ನೋಡ್ರಿ. ಇದಕ್ಕೆ ಎಷ್ಟು ಹಿಡಿತಾವಲ್ರಿ ಅಷ್ಟೇ ಹಾಕ್ಕೊಡ್ರಿ.
ನೋಡಿರಿ ನಾ ಇಷ್ಟ ಹಾಕ್ಕೊಂಡೇನ್ರಿ. ಮತ್ತು ಇನ್ನೂ ನಿಮಗೆ ಯಾವುದಾದ್ರೂ ಸ್ವೀಟ್ ರೆಸಿಪಿ ಬೇಕಂದ್ರೂ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ಸಾಮಾನ್ದಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಈಗ ಮೇಲ್ಗಡೆ ಮತ್ತೊಂದು ಚಮಚ ತುಪ್ಪ ಹಾಕೋಬೇಕು ನೋಡ್ರಿ. ಇದಕ್ಕೆ ಮಕ್ಕಳು ಸ್ವೀಟ್ ತಿನ್ನಕ್ಕೆ ಒಲ್ಲೆ ಅಂತಾವಲ್ರಿ, ಅವ್ರಿಗೆ ಈ ರೀತಿ ಮಾಡಿಕೊಡ್ರಿ, ಎಲ್ಲ ಖಾಲಿ ಮಾಡ್ತಾರೆ ನೋಡ್ರಿ. ಇವು ಈ ತುಪ್ಪದಾಗನ ಚಲೋತ್ತಂಗೆ ಬೇಯ್ಬೇಕ್ರಿ ಫ್ರೆಂಡ್ಸ್. ನಾವು ಹೆಂಗೆ ಬೇಯ್ತಾವ ಅಂತ ತೋರಿಸ್ತೀನಿ ರೀ ನಿಮಗೆ. ಸಾಫ್ಟ್ ಆಗ್ಬೇಕ್ರಿ ಇವೆಲ್ಲ. ತುಪ್ಪದಾಗ ಹಿಂಗೆ ಬೇಯಿಸ್ಕೊಂಡಿರೋದ್ರಿಂದ ಈ ಸ್ವೀಟು ಭಾಳ ರುಚಿಯಾಗಿರ್ತೈತಿ ರೀ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡಿರಿ, ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಈ ರೀತಿ ಚಾಕು ತಗೊಂಡು ಚೆನ್ನಾಗೆಲ್ಲ ಹೊಳಿಸಿ ಹಾಕೊಡ್ರಿ ಫ್ರೆಂಡ್ಸ್. ಅಂದರೆ ಬೇಗ ಎರಡು ಕಡೆ ಬೇಯ್ತಾವು ಅಂತ ಹಿಂಗೆ ಮಾಡ್ಕೊಳ್ಳೋದು ನೋಡ್ರಿ. ನೋಡ್ರಿ ಕಲರು ಚೇಂಜ್ ಆಗಕತ್ತಾವಲ್ರಿ. ನಮ್ಮ ಗೆಣಸೆಲ್ಲ ಚಲೋತ್ತಂಗೆ ಬೇಯಾಕತ್ತೈತ್ರಿ ಫ್ರೆಂಡ್ಸ್. ನೋಡ್ರಿ ಚಾಕು ಚುಚ್ಚಿ ನೋಡ್ರಿ ನೀವು, ಚಲೋತ್ತಂಗೆ ಬೆಂದಾವ ನೋಡ್ರಿ ನಮ್ಮ ಗೆಣಸೆಲ್ಲ. ಈ ರೀತಿ ಗೆಣಸು ಬೆಂದ ಕೂಡಲೇ ಸಕ್ಕರೆ ಹಾಕ್ಕೋಬೇಕ್ರಿ. ನಾ ಭಾಳ ಅಂತೂ ಭಾಳ ಹಾಕಾಕತ್ತಿಲ್ರಿ ಸಕ್ರೆ, 1.5 ಚಮಚ ಹಾಕ್ಕೊಂಡೇನ್ರಿ. ನಿಮ್ಗೆ ಅದು ಜಾಸ್ತಿ ಆಗ್ತೈತಿ ಅಂದ್ರೆ ಅದಕ್ಕೆ ಕಡಿಮೆನೂ ನೀವು ಹಾಕ್ಕೋಬೋದು ರೀ. ಯಾಕಂದ್ರೆ ಗೆಣಸು ಸ್ವಲ್ಪ ಸ್ವೀಟ್ ಇರ್ತಾವಲ್ರಿ. ನಾವು 1.5 ಚಮಚ ಸಕ್ಕರೆ ಹಾಕಿಬಿಟ್ಟು ಹಿಂಗೆ ಮುಚ್ಕೋಬೇಕು ನೋಡ್ರಿ. ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತೈತ್ರಿ ಅವಾಗ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕ್ರಿ. ಭಾಳ ರುಚಿ ಇರ್ತೈತ್ರಿ ಫ್ರೆಂಡ್ಸ್ ಈ ಸ್ವೀಟು. ಮತ್ತು ಭಾಳ ಟೈಮು ತೊಗೊಂಗಿಲ್ಲ. ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಚಲೋತ್ತಂಗೆ ಏಲಕ್ಕಿ ಪೌಡ್ರ್, ಸಣ್ಣಗೆ ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಡ್ರಿ ಫ್ರೆಂಡ್ಸ್. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ ನಮ್ಮ ಸಕ್ಕರೆನೂ ಎಲ್ಲ ಕರಗೈತಲ್ರಿ. ಸ್ವೀಟು ತುಂಬ ಚೆನ್ನಾಗಿ ಹತ್ತಾವ ನೋಡ್ರಿ. ಸಮಯನೂ ಏನು ಭಾಳ ಬೇಕಾಗಿಲ್ರಿ, ಜಲ್ದಿನ ಆಗ್ತಾವ್ರಿ. ಆಲ್ಮೋಸ್ಟ್ ರೆಡಿ ಆಯ್ತು ರೀ ನಮ್ಮದು ಸ್ವೀಟು. ಮೂರು ಸಾಮಾನು ಉಪಯೋಗಿಸ್ಕೊಂಡು ಮಾಡಿರುವಂಥ ಸ್ವೀಟು ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ.